ಝೋನ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋ ಗೋ ಝೋನ್ ಮಾಡೋದ್ರಿಂದಾಗಿ ಅಲ್ಲಿ ಜನ ಪ್ರವೇಶ ಬಂದ್ ಆಗಿಬಿಡ್ತದೆ, ಖನಿಜತೆ ಬಂದ್ ಆಗಿಬಿಡ್ತದೆ, ಅಲ್ಲಿ ತಿರುಗಾಡೋದು ಬಂದ್ ಆಗ್ತದೆ, ಅಲ್ಲಿಯ ಅರಣ್ಯ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಜೀವಿಗಳಿಗೆ ಅನುಕೂಲಗಳು ಹೆಚ್ಚಾಗ್ತವೆ ಅನ್ನೋದು ಮೇನ್ ಕಾರಣ ಅನ್ನೋದು ಮರಿಬಾರ್ದಾಗಿದೆ. ಏನೂ ಆಗಲಿ ಇಲ್ಲೇ 2019 ಕಾನೂನು ಮಾಡಿದ್ದೆ ಒಳ್ಳೆಯದಾಗಿದೆ. ಜೊತೆಗೆ 6 ಮತ್ತು 10ನೇ ಅಧ್ಯಾಯದಲ್ಲಿ ಸುಸ್ಥಿರ ಗಣಿಗಾರಿಕೆ ಹೆಂಗೆ ಮಾಡಬೇಕು, ಗಣಿನೂ ಉಳಿತಾ ಇರಬೇಕು, ಜೊತೆಗೆ ಕಾಡು ಬೆಳೀತಾ ಇರಬೇಕು, ಜನಕ್ಕೆ ಒಳ್ಳೆಯದು ಆಗ್ತಾ ಇರಬೇಕು, ಅಂಥದ್ದು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಆ ದಿಶೆಯಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ನಡೆಸಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ನಮ್ಮ SR ಹಿರೇಮಠರು ಮಾತ್ರ ಈ ದಿಶೆಯಲ್ಲಿ ಮೂಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸದಾ ಎಚ್ಚರ ಇರ್ತಾರೆ. ಕಾಡನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿಸೋವಾಗ ಇದನ್ನು ಸಹಿತ ಸಂಡೂರು ಕಾಡನ್ನು ಸಹಿತ ನೋ ಗೋ ಝೋನನ್ನಾಗಿ ಮಾಡಿರಿ. ಇಲ್ಲಿ ಅನಗತ್ಯ ಯಾರು ಬಂದ ಕಾಡನ್ನು ಕಡ್ಕೊಂಡು ನಾಶ ಮಾಡುವಂಥ ಪ್ರವೃತ್ತಿ ಬೆಳೆದು ಬೇಡ. ಇದನ್ನು ಹಿಂಗೆ ಬಿಟ್ಟರೆ ಇದು ಅರಣ್ಯ ಇಲ್ಲದಂಗೆ ಆಗ್ತದೆ. 20% ಆಲ್ರೆಡಿ ಈಗಾಗಲೇ ಹೋಗ್ಯದ. ಅದಕ್ಕಾಗಿ ಈ ದಿಶೆಯಲ್ಲೇ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದ ಇದನ್ನು ನೋ ಗೋ ಝೋನ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ SR ಹಿರೇಮಠರು. ಮುಖ್ಯಸ್ಥರು ಸಮಾಜ ಪರಿವರ್ತನಾ ಸಮುದಾಯ ಅದ್ರ ಮೂಲಕ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟ ಬಂದರೆ ಶ್ಲಾಘನೀಯ. ಇಲ್ಲಾಂದ್ರೆ ಇಷ್ಟರಲ್ಲೇ ಸಂಡೂರು ಅರಣ್ಯ ಆಗಿರ್ಬೋದು, ನಮ್ಮ ಅರಣ್ಯಗಳಾಗಿರ್ಬೋದು, ಇಂಥ ಹೋರಾಟಗಾರ ಇಲ್ಲದೆ ಹೋಗಿದ್ರೆ ಅವು ಇವತ್ತಿಗೆ ಖುಲ್ಲಾಗ್ತಿದ್ವು ಏನೋ. ಆದರೂ ಉಳಿದಿದ್ದಾವ, ನಮ್ಮ ಜೊತೆಗೆ ಉಳಿದಿದ್ದಾವ, ಅದು ಉಳಿಸ್ಕೋಬೇಕಾಗ್ಯದ, ನಮ್ಮ ಮುಂದಿನ ಜನಾಂಗ ಕೊಡಬೇಕಾಗ್ಯದ. ಆ ದಿಶೆಯಲ್ಲಿ SR ಹಿರೇಮಠರ ಒಂದು ಹೋರಾಟಕ್ಕೆ ನಾವೆಲ್ಲರೂ ಸಹಾಯ ಸಹಕಾರ ಕೊಡಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಜನ್ರೇಷನ್ಗೆ, ನಮ್ಮ ಮುಂದಿನ ಜನ್ರೇಷನ್ಗೆ ಏನಾದರೂ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲೇ ನಾವು ನಮ್ಮ ಕಾನೂನು ಉಳಿಸ್ಕೊಳಿಸುವಾಗ ನಮ್ಮ SR ಹಿರೇಮಠರ ಜೊತೆ ಕೈ ಜೋಡಿಸಬೇಕಾಗಿದೆ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ಕೇವಲ ಸರ್ಕಾರವನ್ನು ಮಾಡಿರಲ್ಲ, ಜನನೂ ಜಾಗೃತ ಆಗಬೇಕಾಗಿದೆ ಇವತ್ತು. ಯಾಕಂದ್ರೆ ಜನ ಕೇಳಿದಾಗ ಮತ್ತು ಸರ್ಕಾರ ಬಗ್ತದೆ, ಇಲ್ಲ ಬಗ್ಗುವುದಿಲ್ಲ. ಆಂದೋಲನ ಆಗಬೇಕಾಗಿದೆ, ಜನರಿಂದ ಆಗಬೇಕಾಗ್ಯದ. ಇದು ನಿಲ್ಲಬೇಕಾದ್ರೆ ಆಂದೋಲನ ಆಗಬೇಕಾಗ್ಯದ. ಆಂದೋಲನ ನಡೆಯದಿದ್ದರೆ ಇಲ್ಲೇ ಈ ಒಂದು ಕರಾಳ ದಂಧೆ ನಿಲ್ಲುವುದಿಲ್ಲ. ಯಾಕಂದರೆ ಯಾರು ಆ ಕಾಡನ್ನು ಖನಿಜನ್ನು ತೊಗೊಳ್ತಾರೆ ಅವ್ರು ಒಂದಕ್ಕೆ 2 ಲಾಭ ಮಾಡ್ಕೊಂಡು ಹೋಗೋದಕ್ಕೆ ನೋಡ್ತಾರಣ್ಣ. ಕಾಡನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಉದ್ದೇಶ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರು ಗಂಟು ಗಳಿಸೋದಕ್ಕಾಗಿ ಬಂದಿರ್ತಾರಣ್ಣ, ಕಾಡನ್ನು ಬೆಳೆಸೋದಕ್ಕಲ್ಲ ಅನ್ನೋದು ನೆನಪಿಡ್ಕೋಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲ ಆಂದೋಲನ ನಡಿಬೇಕಾಗಿತ್ತು, ಜನ ಜಾಗೃತಿ ಆಗಬೇಕು. ಅದಕ್ಕೆ